ಹಾಂ ನೋಡಿ, ನಾನು ಈ ದಿನ ಪೈಪಿಂಗ್ ಬ್ಲೌಸ್ನಲ್ಲಿ ಪೈಪಿಂಗ್ ಕೊಡ್ತಿರಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ನಾನು ಪೈಪಿಂಗಿಂದು ಒಂದು 2-3 ವೀಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಪೈಪಿಂಗ್ ಮಾಡೋದನ್ನು ಕೂಡ ಹಾಕಿದ್ದೀನಿ. ಆದರೆ ಕೆಲವೊಬ್ಬರು ವೀವರ್ಸು ನೀವು ಮಾಡಿದರೆ ಚೆನ್ನಾಗಿ ಬರುತ್ತೆ, ನಾವು ಮಾಡಿದರೆ ಚೆನ್ನಾಗೇ ಬರೋಲ್ಲ ಅಂತ ಹೇಳ್ತಿದ್ರು. ನಾನು ಯೋಚನೆ ಮಾಡ್ತಿದ್ದೆ, ನೀಟಾಗಿ ಮಾಡಿದರೆ ಯಾಕೆ ಬರೋಲ್ಲ, ಆ ಥರದ್ದು ಯಾವುದು ಕಣ್ಣಿಗೆ ಕಂಡಿರಲಿಲ್ಲ ನನಗೆ. ಆದ್ದರಿಂದ ಮೊನ್ನೆ ಯಾರೋ ಒಬ್ಬರನ್ನ ನೋಡಿದೆ ನಾನು. ನೋಡಿ, ಇವರು ಹೇಳಿದ್ರಲ್ಲ ವೀವರ್ಸು, ಅದೇ ಥರ ಕೂತ್ಕೊಳ್ಳುತ್ತೆ ನೋಡಿ, ಉಲ್ಟಾ ತಿರ್ಕೊಂಡು ಕೂತ್ಕೊಳ್ಳುತ್ತೆ. ಪೈಪಿಂಗ್ ಕೊಟ್ಟಿದ್ದಾರೆ, ಹಿಂಗೆ ಹಾಕ್ಕೊಂಡಾಗ ನೋಡಿ ಈ ಥರ ವಾಪಸ್ಸು ತಿರುಗಿ ಕೂತ್ಕೊಳ್ಳುತ್ತೆ. ಅವ್ರು ಹೇಳಿದ್ದು ನಿಜ, ವೀವರ್ಸು ಈ ಥರ ಕೂತ್ಕೊಳ್ಳುತ್ತೆ. ಅದು ಯಾಕೆ ಕೂತ್ಕೊಳ್ಳುತ್ತೆ ಅಂತ ನಾವು ಕಂಡುಹಿಡಿಬೇಕಲ್ಲ ಅಂತ ನಾನು ಈ ಬ್ಲೌಸನ್ನು ಅವ್ರ ಹತ್ರಿಂದ ತೊಗೊಂಡು ಬಂದಿದ್ದೀನಿ. ನೋಡಿ, ಇಲ್ಲೆಲ್ಲ ಸರಿ ಕೂತ್ಕೊಳ್ಳುತ್ತೆ, ಇಲ್ಲಿ ನೆಟ್ಟಗೆ ಕೂತ್ಕೊಂಡಿರುತ್ತೆ. ಅವ್ರು ಹೊಲ್ದಿರೋ ಮೆಥಡ್ ಇದು. ಅದು ಏನಕ್ಕೆ ಅಂತ ನಾವು ಕಂಡುಹಿಡಿಬೇಕಲ್ಲ. ನೋಡಿ, ಇಲ್ಲಿ ಮಾತ್ರ ಈ ಕರ್ವಿಂಗಲ್ಲಿ ಮಾತ್ರ ಹಿಂಗೆ ವಾಪಸ್ಸಿ ತಿರುಗಿ ಕೂತ್ಕೊಳ್ಳುತ್ತೆ. ಗೊತ್ತಾಯ್ತಾ? ಇದು ಯಾಕೆ ಅಂತ ಕಂಡುಹಿಡಿಬೇಕಲ್ಲ. ಆದ್ದರಿಂದ ನಾನು ಇದನ್ನು ಒಂದು ಸ್ವಲ್ಪ ಬಿಚ್ಚಿ ಸರಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಥವಾ ಇದನ್ನು ಬಿಚ್ಚಿಬಿಟ್ಟು ನಮಗೆ ಸ್ಕ್ವೇರನ್ನು ಕೇಳ್ತಾ ಇದ್ರು. ಸ್ಕ್ವೇರಿಗೆ ನೀವು ಯಾವ ರೀತಿ ಪೈಪಿಂಗ್ ಹಚ್ತೀರಾ, ಇದು ಕೂಡ ಬೇರೆ ವೀವರ್ಸು ಕೇಳಿದರು. ಸ್ಕ್ವೇರಿಗೆ ನಮಗೆ ಪೈಪಿಂಗ್ ಹಚ್ಚೋದನ್ನು ತೋರಿಸಿ ಅಂತ ಕೇಳಿದರು. ಆದ್ದರಿಂದ ನಾನು ಇದನ್ನು ಬಿಚ್ಚಿಬಿಟ್ಟು ಇದನ್ನು ಸ್ಕ್ವೇರ್ ಮಾಡಿ ಈ ಪೈಪಿಂಗು ಯಾವ ರೀತಿ ಹಾಳಾಗಿದೆ ಅಥವಾ ಇದು ಈ ಥರ ತಿರುಗಿ ಯಾಕೆ ಕೂತ್ಕೊಳ್ಳುತ್ತೆ ಅಂತ ಬಿಚ್ಚಿದ್ರೆ ಏನು ವ್ಯತ್ಯಾಸ ಆಗಿದೆ ಅನ್ನೋದನ್ನು ತೋರಿಸ್ತೀನಿ ನಾನು. ಆಮೇಲೆ ಇದನ್ನು ಕಟ್ಟಿಂಗ್ ಮಾಡಿ, ಸ್ಕ್ವೇರ್ ಕಟ್ಟಿಂಗ್ ಮಾಡಿ, ಬಿಚ್ಚಿಬಿಟ್ಟು ಸ್ಕ್ವೇರ್ ಕಟ್ಟಿಂಗ್ ಮಾಡಿ ಸ್ಕ್ವೇರ್ ಪೈಪಿಂಗ್ ಹಚ್ಚೋದು ಹೇಗೆ ಅಂತ ಕೂಡ ನಾನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಕೆಲವರೆಲ್ಲ ಅಯ್ಯೋ ಹೊಸ ಬ್ಲೌಸೇ ಹೊಲಿಬೋದು, ಈ ಹಳೇದಕ್ಕೆ ಏನಕ್ಕೆ ಅಷ್ಟೊಂದು ಶ್ರಮ ಪಡಬೇಕು ಅಂತಂದರು. ತಾಳ್ಮೆ ಅನ್ನೋದಿದ್ದರೆ ಏನು ಬೇಕಾದರೂ ಮಾಡ್ಬೋದು. ಅದರಲ್ಲೂ ವೀವರ್ಸು ನಿಮಗೆ ತುಂಬ ತಾಳ್ಮೆ ಅಂತಾರೆ. ಆ ತಾಳ್ಮೆನ ನಾನು ಟೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಓಕೆನಾ? ನೋಡಿ, ಇದನ್ನು ಬಿಚ್ಚುವ ಈಸಿ ಮೆಥಡ್ ಅಂದರೆ ನೋಡಿ, ಇಲ್ಲಿ ಒಂದು ಸ್ವಲ್ಪ ಟ್ಯಾಕ್ ಹಾಕಿರ್ತೀವಿ, ಅದೊಂದು ಸ್ವಲ್ಪ ಕಷ್ಟ ಆಗಿರುತ್ತಷ್ಟೇ. ಅದನ್ನೊಂದು ಸ್ವಲ್ಪ ಬಿಚ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ನೋಡಿ, ಈ ಕಡೆ ಒಂದು ಸಲ ಆ ಕಡೆ ಒಂದು ಸಲ ದಾರಾನ ಎಳೆದ್ಬಿಟ್ರೆ ಈಸಿಯಾಗಿ ನೀವು ಬಿಚ್ಚಬಹುದು. ನೋಡಿ, ಈ ಕಡೆ ಇಷ್ಟು ಉದ್ದ ಇದೆ, ಈ ಕಡೆ ಒಂದು ಸಲ ಎಳಿಬೇಕು. ಆಮೇಲೆ ಈ ಕಡೆ ತಿರುಗಿಸ್ಕೊಂಡು ಈ ಕಡೆ ಇಷ್ಟು ಉದ್ದ ದಾರ ಬಂದಿರುತ್ತೆ, ಇದನ್ನು ಎಳಿಬೇಕು. ನೋಡಿ, ತುಂಬ ಸಣ್ಣ ಹೊಲಿಗೆ ಇಟ್ಟು ಹಾಕ್ಬಿಟ್ಟಿದ್ದಾರೆ, ಆದ್ದರಿಂದ ಕಷ್ಟ ಆಗುತ್ತೆ. ಗೊತ್ತಾಯ್ತಾ? ಇದನ್ನು ಈ ರೀತಿ ಬಿಡಿಸ್ಕೋಬೇಕು. ಯಾಕೆ ಇಷ್ಟೊಂದು ಕಷ್ಟಪಟ್ಟು ನಾನು ಬಿಡಿಸಿ ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆ ತಪ್ಪಿನ ಅರಿವು ಆಗಬೇಕು. ಅದನ್ನು ನಾನು ನಿಮ್ಮ ಹತ್ರ ನೀವು ಮಾಡಿರೋ ತಪ್ಪು ನೀವು ಹೇಳ್ತೀರಲ್ಲ, ನಾವು ಮಾಡಿದರೆ ಹೀಗೆ ಬರುತ್ತೆ, ನೀವು ಯಾವ ರೀತಿ ಮಾಡ್ತೀರಾ ಅಂತ ನಾನು ಪ್ರತ್ಯಕ್ಷ ಕಂಡಿರೋಲ್ಲ. ಈಗ ನೀವು ಮಾಡೋ ತಪ್ಪು ಏನಂತ ನಾನು ನಿಮಗೆ ವಿಷದಪಡಿಸ್ಬೇಕಾಗಿದೆ. ಅದಕ್ಕೋಸ್ಕರ ನಾನು ಬಿಚ್ಚಿ ತೋರಿಸ್ತಾ ಇದ್ದೀನಿ. ಓಕೆನಾ? ಈಗ ಈಸಿಯಾಗಿ ಬಿಚ್ಚಿ, ನೀವು ಹರಿಬಾರ್ದು. ನೋಡಿ, ಬರಲಿಲ್ಲ ಅಂದರೆ ಈಗ ಒಂದು ದಾರ ತೆಕ್ಕೊಂಬಿಟ್ಟು ಈ ರೀತಿ ಎಳೆದ್ಬಿಟ್ರೆ ಬರುತ್ತೆ ದಾರ. ಅದನ್ನು ಕಟ್ ಮಾಡಿ ಆ ಕಡೆ ಒಂದು ಸಲ ಈ ಕಡೆ ಒಂದು ಸಲ ಹಿಂಗೆ ಎಳೆದ್ರೆ ಸ್ವಲ್ಪನೇ ಬರ್ತಾ ಹೋಗುತ್ತೆ. ಅದನ್ನು ಇದು ಮಾಡಬೇಕು. ಈಗ ನಾನು ಫುಲ್ ಬಿಚ್ಚಿಬಿಟ್ಟು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆನಾ? ಹಾಂ ನೋಡಿ, ನಾನು ಇದಿಷ್ಟನ್ನು ಇಲ್ಲಿಂದ ಇಲ್ಲಿವರೆಗೂ ಬಿಚ್ಚಿದ್ದೀನಿ. ನೋಡಿ, ಬಿಚ್ಚಿದ್ರೂ ಕೂಡ ಇದುವರೆಗೂ ನೋಡಿ ಈ ಥರನೇ ವಾಪಸ್ಸೇ ಕೂತ್ಕೊಳ್ಳುತ್ತದು. ಹಿಂಗಿಟ್ಕೊಂಡ್ರೂ ಕೂಡ ವಾಪಸ್ಸೇ ಕೂತ್ಕೊಳ್ಳುತ್ತೆ. ಅದಕ್ಕೆ ಏನು ವ್ಯತ್ಯಾಸ ಮಾಡಿದ್ದೀರಾ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇದೆ. ಗೊತ್ತಾಯ್ತಾ? ನೋಡಿ, ಇಲ್ಲಿ ಹೀಗೆ ಮಡಿಸುವಾಗ ನೋಡಿ ಇದನ್ನು ಕೂಡ ಹಿಡ್ದಿರ್ತೀರಾ. ನೋಡಿ, ಇದು ಈ ಕಡೆ ಬಟ್ಟೆ ಇದೆಯಲ್ಲ, ಅದನ್ನು ಕೂಡ ಇದ್ರೊಳಗಡೆ ಸೇರಿಸ್ಕೊಂಡಿರ್ತೀರ. ನೋಡಿ, ಗೊತ್ತಾಯ್ತಾ? ನೋಡಿ, ಇಲ್ಲಿ ಮಡಿಕೆ ಕಾಣುತ್ತೆ. ಈ ಕಡೆದನ್ನು
ಈ ಕಡೆಗೆ ಸೇರಿಸ್ಕೊಂಡಿರ್ತೀರಾ. ಇಲ್ಲ ಅಂದರೆ ಈ ಕೂಳೆ ಡಿಸ್ಟೆನ್ಸು ಜಾಸ್ತಿ ಮಾಡಿರ್ತೀರಾ. ನೋಡಿ ಇಲ್ಲಿ ಎಕ್ಸ್ಟ್ರಾ ಬಂದಿದೆ ನೋಡಿ. ಈ ಕಡೆ ಬಟ್ಟೆನ ಈ ಕಡೆಗೆ ಎಳ್ಕೊಂಡು ಅದರೊಳಗಡೆ ಸೇರಿಸ್ಕೊಂಡಿರ್ತೀರ, ಹಂಗಾಗಿ ಅದು ವಾಪಸ್ಸು ತಿರುಗ್ಕೊಳ್ಳುತ್ತೆ. ನೋಡಿ ಈ ಕೂಳೆ ಒಳಗಡೆ ನೋಡಿ ಇಷ್ಟು ಎಕ್ಸ್ಟ್ರಾ ಆಗಿದೆ. ಈ ಬಟ್ಟೆನ ಎಳ್ಕೊಂಡಿರ್ತೀರ ಇದ್ರೊಳಗಡೆ. ನೋಡಿ ನಾನೆಲ್ಲ ಮಾಡಿರೋದು, ನೀವು ಇದೇ ಥರನೇ ಮಾಡೋದು. ಹಾಗಾಗಿ ಅದು ವಾಪಸ್ಸು ತಿರ್ಕೊಂಡು ಕೂತ್ಕೊಳ್ಳುತ್ತೆ. ಈ ಬಟ್ಟೆನ ಎಳ್ಕೊಂಡಿರ್ತೀರ ಈ ಕಡೆಗೆ. ನೋಡಿ ಇಲ್ಲಿ ಕರೆಕ್ಟಾಗಿದೆ, ಸರಿನಾ? ನೋಡಿ ಇಲ್ಲಿ ಕರೆಕ್ಟಾಗಿದೆ, ಅದರಲ್ಲೂ ಇಲ್ಲೊಂದು ಸ್ವಲ್ಪ ಇದಾಗಿದೆ. ಇಲ್ಲಿಂದ ಇಲ್ಲಿವರೆಗೂ ಪರವಾಗಿಲ್ಲ. ಇಲ್ಲಿ ನೋಡಿ ಈ ರೀತಿ ಎಕ್ಸ್ಟ್ರಾ ಜಾಸ್ತಿ ಇಟ್ಕೊಂಡಿದ್ದೀರ, ಕಾಣುತ್ತಾ? ಈ ಬಾಡಿ ಕಡೆ ಬಟ್ಟೆನ ಇಲ್ಲಿ ಎಕ್ಸ್ಟ್ರಾ ಎಳೆದು ಕೂರಿಸ್ಕೊಂಡಿರ್ತೀರ, ಅದಕ್ಕೆ ಅದು ವಾಪಸ್ ತಿರ್ಕೊಳ್ಳುತ್ತೆ. ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಸರಿಯಾಗೇ ಇರುತ್ತೆ. ಇಲ್ಲಿಂದ ಮಾತ್ರ ಈ ಕಡೆಗೆ ಮಾತ್ರ ಆ ರೀತಿ ಆಗಿದೆ, ಅದಕ್ಕೆ ಕಾರ್ನರಲ್ಲಿ ಆ ರೀತಿ ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲೆಲ್ಲ ಕರೆಕ್ಟಾಗಿದೆ, ಆದ್ದರಿಂದ ಇಲ್ಲೂ ನೇರವಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಕಾರ್ನರಲ್ಲಿ ಮಾತ್ರ ನೀವು ಆ ರೀತಿ ಮಾಡ್ತೀರ. ನೋಡಿ ಇಷ್ಟನ್ನು ಬಿಚ್ಚಿದ್ದೀನಿ. ಇಷ್ಟನ್ನು ಬಿಚ್ಚಿದರೆ ನಿಮಗೆ ಫಾಲ್ಟ್ ಎಲ್ಲಿ ಬರುತ್ತೋ ಅಲ್ಲಿ ಮಾತ್ರ ನೀವು ಎಲ್ಲಿ ಫಾಲ್ಟ್ ಮಾಡಿದ್ದೀರೋ ಅಲ್ಲಿ ಮಾತ್ರ ಆ ರೀತಿ ಕೂತ್ಕೊಳ್ಳುತ್ತೆ. ನೋಡಿ ಈ ಕರ್ವಿಂಗಲ್ಲಿ ಮಾತ್ರ ಇಷ್ಟು. ಗೊತ್ತಾಯ್ತಾ ನಾನು ತೋರಿಸಿದ್ದು ಏನು ಫಾಲ್ಟು ಅಂತ? ಗೊತ್ತಾಯ್ತು ತಾನೇ? ಈ ರೀತಿ ಮಾಡಬಾರ್ದು, ಗೊತ್ತಾಯ್ತಾ? ಇದು ಒಂದು ಹೊಲಿಗೆ ಬಿಚ್ಚಿಬಿಟ್ರೆ ಇದು ಫುಲ್ಲು ಬಂದುಬಿಡುತ್ತೆ. ಆಮೇಲೆ ನಾನು ಇದೇ ಬಾಡಿಗೆ ಪೈಪಿಂಗ್ ಹಚ್ಚಿ ತೋರಿಸ್ತೀನಿ, ಓಕೆನಾ? ಹಾಂ ನೋಡಿ, ಇದನ್ನು ನಾನು ಫುಲ್ ಬಿಚ್ಚಿದ್ದೀನಿ. ನೀವು ಎಲ್ಲೆಲ್ಲಿ ಹಿಂಗೆ ಉಲ್ಟಾ ತಿರುಗಿ ಕೂತ್ಕೊಳ್ತಿತ್ತೋ ಅಲ್ಲಲ್ಲಿ ಮಾತ್ರ ಇಲ್ಲಿ ನೋಡಿ ಈ ಬಟ್ಟೆನ ಎಳೆದು ಕೂರಿಸ್ಕೊಂಡಿದ್ದೀರ, ಹಾಗಾಗಿ ಅದು ವಾಪಸ್ಸು ತಿರುಗಿ ಕೂತ್ಕೊಳ್ತಾ ಇತ್ತು. ಗೊತ್ತಾಯ್ತಾ? ನೋಡಿ ಬಿಚ್ಚಿದ್ದೀನಿ. ಎಲ್ಲೆಲ್ಲಿ ತಿರುಗಿ ಕೂತ್ಕೊಳ್ತಿತ್ತ ನೋಡಿ, ಈ ಕಾರ್ನರಲ್ಲಿ ತಿರುಗಿ ಕೂತ್ಕೊಳ್ತಿತ್ತಲ್ಲ ಇಲ್ಲಿಂದ ಇಲ್ಲಿವರೆಗೂ, ಅಲ್ಲಿ ಈ ಬಟ್ಟೆನ ಎಳೆದು ಕೂರಿಸ್ಕೊಂಡಿದ್ದೀರಾ, ಕಾಣುತ್ತಾ? ನೋಡಿ ಇಲ್ಲಿಂದ ಇಲ್ಲಿಗೆ ಸರಿ ಹೋಗಿದೆ, ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಎಳೆದು ಕೂರಿಸ್ಕೊಂಡಿದ್ದೀರಾ ಆ ಬಟ್ಟೆನ, ಅದಕ್ಕೆ ಅದು ತಿರುಗಿ ಕೂತ್ಕೊಳ್ತಾ ಇತ್ತು, ಓಕೆನಾ? ನೋಡಿ ಇಲ್ಲಿಂದ ಇಲ್ಲಿವರೆಗೂ ಬಿಚ್ಚಿರೋದು ಫುಲ್ ಬಿಚ್ಚಿದ್ದೀನಿ. ನೋಡಿ ತಿರುಗಿ ಕೂತ್ಕೊಂಡಿದ್ದತ್ರ ಎಲ್ಲ ನೀವು ಹಿಡಿದು ಹೊಲ್ದಿರೋದು. ನೋಡಿ ಇಲ್ಲಿದೆ ಮಡಿಕೆ, ನೋಡಿ ಇಲ್ಲಿಂದ ನೋಡಿ ಇಲ್ಲಿಂದ ಒಂಥರ ಇದೆ, ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಒಂಥರ ಇದೆ. ಈ ಥರ ಹೊಲಿದಾಗ ತಿರುಗಿ ಕೂತ್ಕೊಳ್ಳುತ್ತೆ. ನಾನು ಇದಕ್ಕೆ ಕಾರಣ ಏನು ಹೀಗಂತ ಕೇಳ್ತಾರಲ್ಲ, ನಾವು ಹೊಲ್ದಿದ್ದು ಆ ಥರ ಬರಲ್ವಲ್ಲ ಅಂತ ನಾನು ಹುಡುಕ್ತಾ ಇದ್ದೆ. ಅದಕ್ಕೆ ಈ ಬ್ಲೌಸು ನೋಡಿದ ತಕ್ಷಣ ನಾನು ಅದು ಹಳೆ ಬ್ಲೌಸು ಬೇಡ ಅನಿಸಿದ್ರು ಕೂಡ ನೋಡಿ ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ಈ ಗೆರೆ ಬರಬೇಕಾಗಿತ್ತು. ಇಲ್ಲಿಂದ ಇಲ್ಲಿವರೆಗೂ ಈ ಬಟ್ಟೆನ ಎಳೆದು ಆ ಕಡೆಗೆ ತೊಗೊಂಡಿದ್ದೀರಾ, ಆವಾಗ ತಿರುಗಿ ಕೂತ್ಕೊಳ್ಳುತ್ತೆ. ಗೊತ್ತಾಯ್ತಾ? ನೋಡಿ ಇದೇ ಫಾಲ್ಟು. ಈ ಥರ ಫಾಲ್ಟ್ ಮಾಡಿರ್ತೀರಲ್ಲ, ಇದನ್ನು ಹಿಂಗೆ ಎಳ್ಕೊಂಡಾಗ ಅದು ಹಿಂಗೆ ತಿರ್ಕೊಳ್ಳುತ್ತೆ. ಗೊತ್ತಾಯ್ತಾ? ನೋಡಿ ಇಲ್ಲಿ ಅಷ್ಟೇ, ಈ ಕಾರ್ನರಲ್ಲೂ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಎಳೆದು ಕೂರಿಸ್ಕೊಂಡಿದ್ದೀರಾ. ಅದಕ್ಕೆ ನಾನು ಹೇಳೋದು, ಈ ಕೂಳೆ ಇರುತ್ತಲ್ಲ, ಕೂಳೆ ಡಿಸ್ಟೆನ್ಸು ಒಂದೇ ಸಮ ಬಿಡಬೇಕು. ಗೊತ್ತಾಯ್ತಾ? ನೋಡಿ ಇಲ್ಲಿಂದ ಇಲ್ಲಿವರೆಗೂ ಫಾಲ್ಟ್ ಇದೆಯಾ, ಇಲ್ಲೊಂದು ಸ್ವಲ್ಪ ಸರಿ ಇದೆ, ಮತ್ತು ಇಲ್ಲಿಂದ ಇಲ್ಲಿಗೆ ಆಗಲೇ ಇಲ್ಲಿವರೆಗೂ ಫಾಲ್ಟು. ಅದು ಈ ಕಡೆ ಬಟ್ಟೆನ ಎಳೆದು ಈ ಕಡೆಗೆ ಕೂರಿಸ್ಕೊಂಡ್ರೆ ಅದು ಹಿಂಗೆ ವಾಪಸ್ಸು ತಿರ್ಕೊಳ್ಳುತ್ತೆ. ಗೊತ್ತಾಯ್ತಾ? ಫಾಲ್ಟ್ ಏನು, ನೀವು ಮಾಡಿರೋ ಫಾಲ್ಟ್ ಏನಾಗುತ್ತೆ ಅದು ಹೊಲ್ದಾದ್ಮೇಲೆ ಯಾವ ರೀತಿ ಕೂತ್ಕೊಳ್ಳುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ, ಓಕೆನಾ? ನೋಡಿ ಇದೆಲ್ಲ ಈ ರೀತಿ ಆಗಿದೆ. ಇದನ್ನು ಈಗ ಹೊಲಿಬೇಕು. ನೋಡಿ ಇಲ್ಲೂ ಅಷ್ಟೇ, ನೋಡಿ ಇಲ್ಲಿಂದ ಇಲ್ಲಿವರೆಗೂ ಗೊತ್ತಾಗುತ್ತಾ? ಅದನ್ನು ಬಿಟ್ಟು ಈ ಕಡೆ ಬಟ್ಟೆನ ಎಳ್ಕೊಂಡಿರೋದು. ಅದಕ್ಕೋಸ್ಕರ ಇವಾಗ ಇದನ್ನು ನೀಟಾಗಿ ಒಂದು ಸ್ವಲ್ಪ ಐರನ್ ಮಾಡ್ಕೊಂಡ್ಬಿಡ್ತೀನಿ. ಐರನ್ ಮಾಡಿಕೊಂಡು ಆಮೇಲೆ ಅದನ್ನು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಆಯಿತಾ? ಈ ಸುಕ್ಕನ್ನೆಲ್ಲ ಹೋಗಿಸ್ಕೊತೀನಿ.
ನೋಡಿ ಈ ಸುಕ್ಕೆಲ್ಲ ಹೋಗಬೇಕು. ಇದಷ್ಟನ್ನು ನೋಡಿ ನೀಟಾಗಿ ಐರನ್ ಮಾಡ್ಕೋಬೇಕು. ಕಚ್ಚಾಕಿರೋದು ಮಾತ್ರ ಕಾಣಿಸ್ಬೇಕು, ಈ ಗೆರೆ ಎಲ್ಲ ಕಾಣಿಸ್ಬಾರ್ದು. ಆ ರೀತಿ ಹೀಟ್ ಮಾಡಿಕೊಂಡು ಐರನ್ ಮಾಡ್ಕೋತೀನಿ. ಜೋಪಾನವಾಗಿ ಮಾಡಬೇಕು. ಮತ್ತು ಐರನ್ ಮಾಡ್ತೀನಿ ಅಂತ ಹೋಗಿ ಮತ್ತೆ ಈ ಬ್ಲೌಸ್ ಸುಟ್ಟಾಕಬಾರ್ದು. ನೋಡಿ ಇಲ್ಲಿಗೆ ಈ ಗೆರೆ ಬಂದಿರುತ್ತಲ್ಲ, ಒಂದು ಸ್ವಲ್ಪ ಹಿಂಗೆ ನೀರು ಎತ್ಕೊಂಡು ಆಮೇಲೆ ಹಿಂಗೆ ಹೀಗೆ ಐರನ್ ಮಾಡಿಬಿಟ್ರೆ ನೋಡಿ ಕ್ಲೀನಾಗಿ ಇವಾಗ ಕಟ್ಟಿಂಗ್ ಬಟ್ಟೆ ಹೇಗಿತ್ತು ಅದೇ ರೀತಿ ಆಗಿದೆ. ನೋಡಿ ಇಲ್ಲಿ ಎಳೆ ಎಳೆ ಬಿಚ್ಕೊಂಡಿದೆ, ಇಲ್ಲಿ ಕಚ್ ಹಾಕಿರೋದು ಹಾಗೆ ಕಾಣಿಸ್ತಾ ಇದೆ. ಈಗ ಫ್ರೆಶ್ ಬಟ್ಟೆ ಆದಂಗೆ ಆಯಿತು, ಗೊತ್ತಾಯ್ತಾ? ನೋಡಿ ಇಷ್ಟು ಕೂಳೆ ಬಿಟ್ಟಿರೋದು, ಅಂದರೆ ಅರ್ಧ ಇಂಚ್ ಬಿಟ್ಟಿಲ್ಲ, 1/4 ಇಂಚಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬಿಟ್ಟಿದ್ದಾರೆ, ಒಂದು ಕಡೆ 1/4 ಇಂಚಕ್ಕಿಂತ ಕಡಿಮೆ ಬಿಟ್ಟಿದ್ದಾರೆ. ಇದು ಹೊಲಿಗೆ ಡಿಸ್ಟೆನ್ಸು ಒಂದೇ ಸಮ ಬಂದಿಲ್ಲ, ಆದ್ದರಿಂದ ಈ ರೀತಿ ಆಗಿದೆ. ನೋಡಿ ಇಲ್ಲಿ ಈ ಬ್ಲೌಸು ನೋಡಿ ಇಲ್ಲಿ ಆಗಲೇ ಸೀರೆದು ಎಳೆ ಬಿಟ್ಕೊಳ್ತಾ ಇದೆ, ನೋಡಿದ್ರಾ? ಕೂಳೆನೇ ಇಲ್ಲ, ಇಲ್ಲಿ ಫುಲ್ಲು ಎಳೆ ಬಿಚ್ಕೊತಾ ಇದೆ. ಇಷ್ಟಾಗಲೇ ಎಳೆ ಹೊರಗಡೆ ಬಂದುಬಿಟ್ಟಿದೆ, ಗೊತ್ತಾಯ್ತಾ? ಕಡಿಮೆ ಬಿಟ್ಟರೆ ಈ ರೀತಿ ಆಗುತ್ತೆ. ನೋಡಿರಿ ಈ ಕಡೆ ಎಲ್ಲ ಇಂಚ್ಕೊಂಡು ಬಂದುಬಿಟ್ಟಿದೆ, ಗೊತ್ತಾಯ್ತಾ? ಅದಕ್ಕೆ ಕೂಳೆ ನೀಟಾಗಿ ಬಿಡಬೇಕು, ಇಲ್ಲಾಂದರೆ ಇಲ್ಲಿಗೆ ಓವರ್ಲಾಕ್ ಮಾಡ್ಕೋಬೇಕು. ನೋಡಿ ಇಷ್ಟು ಕೂಳೆ ಬಿಟ್ಟಿದ್ದಾರೆ, ಒಂದೇ ಸಮ ಇಟ್ಕೊಂಡಿಲ್ಲ. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಜರುಗಿ ಬಿಟ್ಟಿದೆ, ಆಗಲಿ ಇಲ್ಲಿವರೆಗೂ ಇರಬೇಕು ಬಟ್ಟೆ, ಇಲ್ಲಿಂದ ಇಲ್ಲಿವರೆಗೂ ಜರುಗಿದೆ, ಗೊತ್ತಾಯ್ತಾ? ನೋಡಿ ಇಲ್ಲಿವರೆಗೂ ಇರಬೇಕು ಇದು ಸೀರೆ ಬಟ್ಟೆ, ಸ್ವಲ್ಪ ಕಡಿಮೆ ಇಟ್ಟಿದ್ದಾರೆ, ಅದು ಹೀಗೆ ಜರುಗಿದೆ. ಈಗ ನೋಡಿ ಇದು ನೀಟಾಗಾಯಿತು. ನೋಡಿ ಕಟ್ ಮಾಡಿದ್ದು ಹೇಗಿದೆಯೋ ಅದೇ ರೀತಿ ಇದೆ, ಆದರೆ ಹೊಲಿಗೆ ಡಿಸ್ಟೆನ್ಸು ಒಂದೇ ಸಮ ಇಟ್ಟಿಲ್ಲ, ಮತ್ತು ಅದನ್ನು ಎಕ್ಸ್ಟ್ರಾ ಎಲ್ಲ ಕೊಟ್ಕೊಂಡಿರೋದ್ರಿಂದ ಈ ರೀತಿ ಆಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಡೀಪ್ ಮಾಡಿಬಿಟ್ಟು ಸ್ಕ್ವೇರ್ ನೆಕ್ಕು ಕಟ್ ಮಾಡ್ತೀನಿ. ಇಲ್ಲಿ ಮಾತ್ರ ಕಟ್ ಮಾಡಬಾರ್ದು, ಇಲ್ಲಿಂದ ಈ ರೀತಿ ನೇರವಾಗಿ ಕಟ್ ಮಾಡಿ ಹಿಂಗೆ ಸ್ಕ್ವೇರ್ ಮಾಡ್ತೀನಿ, ಓಕೆನಾ? ಆ ಥರ ಮಾಡಿ ಪೈಪಿಂಗ್ ಹಚ್ಚಿ ತೋರಿಸ್ತೀನಿ. ಹಾಂ ನೋಡಿ ಇದು ಬ್ಯಾಕ್ ನೆಕ್ಕು, ಎರಡನ್ನೂ ಸೇರಿಸಿ ಇಟ್ಕೊಂಡಿದ್ದೀನಿ. ಕಟ್ಟಿಂಗ್ ಮಾತ್ರ ಸೂಪರಾಗಿದೆ. ನೋಡಿ ಎಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ ನೆಕ್ಕನ್ನು. ಬಟ್ಟು ಹೊಲಿಬೇಕಾದ್ರೆ ಆ ರೀತಿ ಮಾಡಿರೋದ್ರಿಂದ ಇದು ತಪ್ಪಾಗಿತ್ತು. ಈಗ ನೋಡಿ ಐರನ್ ಮಾಡಿದ್ದಕ್ಕೆ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈ ಎಳೆ ಬಟ್ಟೆ ಬಂದಿರೋದು ಬಿಟ್ಬಿಡಿ, ಕಟ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಹೊಲಿದಿರೋದು ಆ ರೀತಿ ಅಧ್ವಾನ ಮಾಡಿರೋದ್ರಿಂದ ಆ ರೀತಿ ಆಗಿದೆ. ಇವಾಗ ನೋಡಿ ನಾನು ಈ ನೆಕ್ಕನ್ನು ನೋಡಿ ಅವರು 6 ಇಂಚು ತೆಗೆದಿದ್ದಾರೆ ಕಟ್ಟಿಂಗಲ್ಲಿ, ಗೊತ್ತಾಯ್ತಾ? ಹಿಂಗೆ ಗೆರೆ ಹಾಕ್ಕೊಂಡು ಹಿಂಗೆ ತೆಗೆದು ಇಲ್ಲಿಂದ ಇಲ್ಲಿಗೆ 1 ಇಂಚ್ ಇಟ್ಕೊಂಡು ಹಿಂಗೆ ಕ್ರಾಸ್ ಮಾಡಿ ತೆಗೆದಿದ್ದಾರೆ, 6 ಇಂಚ್ ತೆಗೆದಿದ್ದಾರೆ. ಈಗ ನಮಗೆ ನಾಲ್ಕೂವರೆ ಇಂಚು ಇಲ್ಲಿ ಇಷ್ಟಕ್ಕೆ ನಾವು ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಷ್ಟಕ್ಕೆ ಮಾಡಿದರೆ ಇಲ್ಲಿ ಅರ್ಧ ಇಂಚು ಕೂಳೆ ಈ ಕಡೆಗೆ ತಗೊಂಡ್ರೆ 5 ಇಂಚು ಲೆಕ್ಕಕ್ಕೆ ಬರುತ್ತೆ. ನಮಗೆ 4.25 ಇಂಚು ಹಿಂಭಾಗ ಉಳಿಕೆ ಬರುತ್ತೆ. ಈಗ ನೋಡಿ ಈ ನೇರಕ್ಕೆ ಅವರು ಕಟ್ ಮಾಡಿರೋದು ಇದು ಇಲ್ಲಿ ಕಟ್ಟಿಂಗ್ ಹೋಗಿದೆಯಲ್ಲ, ಆದ್ದರಿಂದ ಈ ನೇರಕ್ಕೆ ಕಟ್ ಮಾಡಿದ್ದಾರೆ. ನಾವು ಇಲ್ಲಿ ಬೇಕಾದರೆ ಸ್ಕ್ವೇರ್ ನೆಕ್ ಮಾಡಬೇಕಾದ್ರೆ ಇಲ್ಲಿ ಒಂದು ಸ್ವಲ್ಪ ಒಳಭಾಗಕ್ಕೆ ತೊಗೊಂಡ್ರೆ
ಚೆನ್ನಾಗಿರುತ್ತೆ. ಆದ್ದರಿಂದ ಈ ರೀತಿ ಕ್ರಾಸಾಗಿ ಹಾಕ್ತಾ ಇದ್ದೀನಿ. ನೋಡಿ ಇಷ್ಟು ಕಟ್ ಮಾಡೋದು ಮತ್ತು ಇಲ್ಲಿ ಕ್ರಾಸ್ ಮಾಡೋದು. ನೇರವಾಗಿ ಬೇಕಾದರೂ ಮಾಡ್ಬೋದು. ಇದು ಹಿಂಗೆ ಬ್ರಾಡಾಗಿ ಕುತ್ಕೊಂಡಾಗ ಇದು ಚೆನ್ನಾಗಿ ಕಾಣಿಸುತ್ತೆ, ಗೊತ್ತಾಯ್ತಾ? ಆದ್ದರಿಂದ ಇದನ್ನು ನೆಕ್ಕನ್ನು ಕಟ್ ಮಾಡ್ತೀನಿ ನಾನು. ಹಾಂ ನೋಡಿ, ನಾನು ಇಲ್ಲಿ ಗುರ್ತು ಹಾಕಿದ್ರೂ ಕೂಡ ಕಟ್ ಮಾಡೋಕ್ಕೆ ಬರುತ್ತೆ. ಆದ್ರೂ ಕೂಡ ನಾನು ಇಲ್ಲಿಗೆ ಪಿನ್ನ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಈ ರೀತಿ ಅಕಸ್ಮಾತ್ ಕೈ ಮಿಸ್ಸಾಗಿ ಏನಾದರೂ ಕಟ್ ಮಾಡಿದರೆ, ಬೇರೆ ಕಡೆ ಏನಾದರೂ ಹೋದರೆ ತೊಂದರೆ ಆಗುತ್ತೆ ಅಂತ ನಾನು ಇಲ್ಲಿ ಪಿನ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಪಿನ್ನ ಹಾಕ್ಕೊಂಡು ಈಗ ಕಟ್ ಮಾಡೋಣ. ನೋಡಿ, ನಾವು ಇಲ್ಲಿ ಕಟ್ ಮಾಡಬೇಕು, ಇದು ಕೂಳೆದು, ಮತ್ತು ಇದನ್ನು ಇಲ್ಲಿ ಕಟ್ ಮಾಡಬೇಕು. ಈ ರೀತಿನೂ ಮಾಡ್ಬೋದು, ಬಟ್ ಈ ರೀತಿ ಇದು ಈ ಡೈರೆಕ್ಷನ್ನು ಈ ರೀತಿ ಬಂದಿರೋದ್ರಿಂದ ಇದರದ್ದು ನಾವು ಅದೇ ಡೈರೆಕ್ಷನಲ್ಲೇ ಮಾಡಬೇಕು, ಮೇಲಿನ ಕುತ್ತಿಗೆಗೆ ಹೊಂದಿಸ್ಕೊಂಡು. ಓಕೆನಾ? ಈಗ ಕಟ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಈ ಕಾರ್ನರಿಗೆ ನಿಲ್ಲಿಸಿ. ಕಟ್ಟಿಂಗ್ ಎಷ್ಟೇ ನೀಟಾಗಿ ಮಾಡಿದ್ರೂ ಹೊಲಿಬೇಕಾದ್ರೂ ನೀಟಾಗಿ ಹೊಲಿಬೇಕು. ಈ ರೀತಿ ತಪ್ಪನ್ನು ಮಾಡಿ ಆಮೇಲೆ ಇಲ್ಲ ನೀವು ಹೇಳ್ದಂಗೆ ಹೊಲ್ದಿದ್ವಿ ಅಂತ ಹೇಳ್ತೀರ ಅಲ್ವಾ? ನೀವು ಹೊಲಿಬೇಕಾದ್ರೆ ಮಿಸ್ಟೇಕ್ ಮಾಡ್ತೀರಾ, ಅದನ್ನು ನಾನು ತೋರಿಸ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ, ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕರೆಕ್ಟ್ ಅರ್ಧ ಇಂಚು ಕೂಳೆ ಬಿಟ್ಟು ಪೈಪಿಂಗನ್ನು, ಸ್ಕ್ವೇರ್ ನೆಕ್ಕಿಗೂ ಪೈಪಿಂಗನ್ನು ಯಾವ ರೀತಿ ಹಚ್ಚೋದು ಅಂತ ನಾನು ತೋರಿಸ್ತೀನಿ. ಈಗ ಫ್ರಂಟ್ ನೆಕ್ಕು ಕೂಡ ತುಂಬ ಉದ್ದ ಇದೆ. ಇಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹತ್ರ ನೋಡಿ ಇಷ್ಟು ಉದ್ದ ಇದೆ. ಇದನ್ನು ಅಷ್ಟೇ ಇಲ್ಲಿ ಒಂದು ಅರ್ಧ ಇಂಚು ತೆಗೆದು ರೌಂಡನ್ನು ಕ್ಲೀನಾಗಿ ಕೂರಿಸ್ಬೇಕು. ನೋಡಿ, ಇದನ್ನು ಅಷ್ಟೇ ನೀಟಾಗಿ ಐರನ್ ಮಾಡಿದ್ದೀನಿ. ಇದು ಡಬಲ್ ಪಟ್ಟಿ ನೋಡಿ, ಇದನ್ನು ಬಿಟ್ಟು ಇಟ್ಕೋಬೇಕು ಕಟ್ ಮಾಡೋದಾದರೆ. ಇದು ಎಕ್ಸ್ಟ್ರಾ ಹಚ್ಚಿರ್ತೀವಿ, ಆವಾಗ ಇದೆರಡೂ ನೆಕ್ಕೂ ನೀಟಾಗಿ ಕೂರುತ್ತೆ, ಗೊತ್ತಾಯ್ತಾ? ಈ ರೀತಿ ಇದೆಯಲ್ಲ, ಇಲ್ಲಿ ಅರ್ಧ ಇಂಚು ಅಂದರೆ ನೋಡಿ ಇಷ್ಟು ಬರುತ್ತೆ. ಮೇಲಕ್ಕೆ ಹೋಗಬಾರ್ದು, ಇಷ್ಟಕ್ಕೆ ಹಿಂಗೆ ರೌಂಡನ್ನು ತಿರುಗಿಸ್ಬೇಕು. ಈ ಮಾರ್ಕ್ ಹಾಕಿದ್ದೀನಲ್ಲ, ಇಷ್ಟು ಮಾತ್ರ ಕಟ್ ಮಾಡ್ಕೋಬೇಕು. ಮೇಲೆ ಭುಜದ್ದು ಎಲ್ಲ ಹಾಗೆ ಇರುತ್ತೆ, ಗೊತ್ತಾಯ್ತಾ? ಇಲ್ಲೂ ಅಷ್ಟೇ ಎರಡನ್ನೂ ಹೊಂದಿಸಿ ಇಟ್ಕೊಂಡು, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎಲ್ಲ ನೀಟಾಗಿ ಹೊಂದಿಸಿಟ್ಕೊಂಡು ಇಲ್ಲಿಗೆ ಒಂದು ಪಿನ್ನ ಹಾಕ್ಕೊಂಡು ಇಲ್ಲಿಗೊಂದು ಇಲ್ಲಿಗೊಂದು ಆಮೇಲೆ ಕಟ್ಟಿಂಗ್ ಮಾಡಬೇಕು. ಓಕೆನಾ? ನೋಡಿ, ಇಷ್ಟಾಗಿದೆ. ನೋಡಿ, ಇಲ್ಲಿ ತಳಭಾಗದಲ್ಲಿ ನೀಟಾಗಿರಬೇಕು. ಇವಾಗ ನೋಡಿ ಕರೆಕ್ಟಾಗಿ ಬಂದಿದೆ. ಇವಾಗ ನಾನು ಇದಕ್ಕೆ ಪೈಪಿಂಗ್ ಹಚ್ಚಿ ತೋರಿಸ್ತೀನಿ. ಓಕೆನಾ? ನೋಡಿ, ಇದು ತುಂಬ ಹಳೆಯದಲ್ವಾ ನೆಕ್ ಪೀಸಿಗೆ. ಇವಾಗ ನಾವು ಬೇರೆ ಕಾಂಟ್ರಾಸ್ಟು ನಿಮಗೆ ಗೊತ್ತಾಗಬೇಕು ಅಂತ ಕಾಂಟ್ರಾಸ್ಟ್ ಬಟ್ಟೆ ಅಂದರೆ ಇವಾಗ ಬ್ಲ್ಯಾಕ್ ಒಂದೇ ಇರೋದು ನಮಗೆ, ಯಾಕೆಂದರೆ ಬ್ಲ್ಯಾಕ್ ಅಂತ ಇವಾಗ ಹೊಂದಿಕೆ ಆಗೋದು. ಆದ್ದರಿಂದ ಬ್ಲ್ಯಾಕ್ನ ಈಗ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟಾಗಲ್ಲ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ನಾನು ಇವಾಗ ಪೈಪಿಂಗ್ ಹಚ್ತೀನಿ. ಓಕೆನಾ? ನೋಡಿ, ಎರಡು ಕ್ರಾಸ್ ಪೀಸ್ ತೊಗೊಂಡು ನೋಡಿ ಕಾಣುತ್ತಾ? ನೋಡಿ, ಈ ರೀತಿ ಜಾಯಿಂಟ್ ಮಾಡಿದ್ದೀನಿ. ಜಾಯಿಂಟ್ ಮಾಡಾದಮೇಲೆ ಹಿಂಗೆ ತೆಗೆದ್ಮೇಲೆ ಈ ಥರ ನೀಟಾಗಿ ಬರಬೇಕು, ಗೊತ್ತಾಯ್ತಾ? ಆಮೇಲೆ ಬೇಕಾದರೆ ನೀವು ಈ ರೀತಿ ಕೂಳೆ ಬಂದಿರುತ್ತಲ್ಲ, ಅದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಹತ್ತಲಿಕ್ಕೆ ತೊಂದರೆ ಆಗುತ್ತೆ ಅಂದರೆ ಹಿಂಗೆ ತೆಗೆದಾಗ ಒಂದೇ ಸಮ ಬರಬೇಕು.
ಆಮೇಲೆ ಇಲ್ಲಿ ಜಾಯಿಂಟ್ ಮಾಡಿದಾಗ ನೋಡಿ ಎರಡೂ ಕಡೆಗೂ ಈ ಕಡೆಗೂ ಟಾಕ್ ಹಾಕಿದ್ದೀನಿ, ಈ ಕಡೆಗೂ ಟಾಕ್ ಹಾಕಿದ್ದೀನಿ. ಹಿಂಗೆ ಹೇಳಿದ್ರೆ ಬರಬಾರ್ದು, ಗೊತ್ತಾಯ್ತಾ? ಆ ರೀತಿ ನೀಟಾಗಿ ಜಾಯಿಂಟ್ ಮಾಡ್ಕೋಬೇಕು. ಈಗ ನಾನು ಒಂದು ಕಡೆ ದಡ ಮಾಡಿಸಿ ಹೊಲಿದು ಆಮೇಲೆ ಪೈಪಿಂಗ್ ಕೊಡ್ತಿದ್ವಲ್ಲ, ಈ ಸಲ ದಡ ಮಾಡಿಸಿ ಹೊಲಿಯೋದು ಬೇಡ, ಬೇರೆ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಫಸ್ಟಿಗೆ ದಡ ಮಾಡಿಸೋದು ಬೇಡ, ಹಾಗೆ ಹಚ್ಕೊಂಡ್ಬಿಟ್ಟು ಆಮೇಲೆ ಮಡಿಸಿ ಹೊಲಿಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆನಾ? ನೋಡಿ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಸಿಂಗಲ್ ಪಟ್ಟಿ ಕಡೆಯಿಂದ ಇದು ಕ್ರಾಸ್ ಪೀಸು ಅಂದರೆ ಪೈಪಿಂಗ್ ಪೀಸು ಇಡ್ತಾ ಹೊಲಿತಾ ಇದ್ದೀನಿ. ನೋಡಿ ಈ ಕಾರ್ನರಲ್ಲಿ ಹೀಗೆ ಸೂಜಿ ಒಳಗಡೆ ಹೋದಾಗ ಈ ರೀತಿ ತಿರುಗಿಸ್ಕೋಬೇಕು, ಗೊತ್ತಾಯ್ತಾ? ಇದನ್ನು ಮಾತ್ರ ತಿರುಗಿಸ್ಕೊಂಡಿರ್ತೀರ. ಆಮೇಲೆ ಈ ಬಟ್ಟೆನೂ ಕೂಡ ಹಿಂಗೆ ತಿರುಗಿಸ್ಕೋಬೇಕು. ಇಲ್ಲೇನು ನರ್ಗೆ ಏನು ಕೊಡೋದು ಬೇಡ, ನೀಟಾಗಿ ಬಂದಿರುತ್ತೆ, ಗೊತ್ತಾಯ್ತಾ? ಈ ಥರ ಪ್ರೆಷರ್ ಫುಟ್ ಎತ್ಬಿಟ್ಟು ಈ ಥರ ನೀಟಾಗಿ ಕ್ಲೀನಾಗಿ ತಿರುಗಿಸ್ಕೋಬೇಕು. ಆಮೇಲೆ ಈ ಬಟ್ಟೆನ ಈ ರೀತಿ ತಿರುಗಿಸ್ಕೋಬೇಕು, ಆವಾಗ ಕರೆಕ್ಟಾಗಿ ಬರುತ್ತೆ. ಅಲ್ಲಿ ಮಾಡಬೇಕಾಗಿರೋದು ಅಷ್ಟೇ. ನೋಡಿ ಈ ರೀತಿ ಹೊಲ್ಕೊಂಡಿದ್ದೀನಿ. ಇದು ಕಾರ್ನರು. ನೋಡಿ ಹೊಲಿಗೆ ಕೂಡ ನಾವು ಕಟ್ಟಿಂಗಲ್ಲಿ ಯಾವ ರೀತಿ ಬಂದಿತ್ತೋ ಹೊಲಿಗೆ ಕೂಡ ಅದೇ ರೀತಿ ಬರಬೇಕು, ಗೊತ್ತಾಯ್ತಾ? ಇವಾಗ ಈ ಕಾರ್ನರಲ್ಲಿ ಕಟ್ ಮಾಡ್ಕೋಬೇಕು, ಕಾರ್ನರ್ ತನಕ ಕಟ್ ಮಾಡ್ಕೋಬೇಕು, ಹೊಲಿಗೆ ಕಟ್ ಮಾಡಬಾರ್ದು. ನೋಡಿ ಇಲ್ಲಿವರೆಗೂ ನೀಟಾಗಿ ಕಟ್ ಮಾಡ್ಕೋಬೇಕು, ಇಷ್ಟೇ ಇರಬೇಕು. ಎರಡೂ ಕಡೆನೂ ಅಷ್ಟೇ. ನೋಡು ಕಟ್ಟಿಂಗ್ ಎಷ್ಟು ಮೂಲೆ ತಿರುಗಿತ್ತೋ ಅದೇ ಥರ ಹೊಲಿದಾಗಲೂ ಮೂಲೆ ತಿರುಗಿರಬೇಕು. ಆ ಮೂಲೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು.
ಹೊಲಿಗೆ ತನಕ ಹೋಗಬಾರ್ದು. ನೋಡಿ ಇವಾಗ ಸ್ಟ್ರೈಟ್ ಆಯಿತು. ಓಕೆನಾ? ಈ ರೀತಿ ಈ ಮೂಲೆಯಲ್ಲಿ ಇದೆರಡೇ ಹತ್ರ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ಕರ್ವಿಂಗಲ್ಲಿ ಮಾತ್ರ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಇವಾಗ ಬೇರೆ ಟೈಪ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ನಾನು. ಈಗ ನೋಡಿ ಈ ರೀತಿ ಇರುತ್ತೆ. ನೋಡಿ ಈ ಕೂಳೆನೆಲ್ಲ ಈ ರೀತಿ ಮಡಿಸ್ಕೊಂಡ್ಬಿಟ್ಟು ಇಲ್ಲಿ ಒಂದೇ ಅಗಲಕ್ಕೆ ಇದು ಮಾಡ್ಕೊಂಡು, ಕೂಳೆ ಈ ಕಪ್ಪು ಬಟ್ಟೆ ಒಳಗಡೆ ಇರಬೇಕು. ಇವಾಗ ಇಲ್ಲಿ ಒಂದು ಹೊಲಿಗೆ ಹಾಕೊಳ್ಳಿ. ಇಲ್ಲಿ ಒಂದೇ ಡಿಸ್ಟೆನ್ಸ್ ಇರಲಿ. ನೋಡಿ ಈ ಥರ ಮಧ್ಯಕ್ಕೆ ಹಾಕಬೇಡಿ, ಈ ಥರ ತುದಿಗೆ ಹಾಕಿ. ಗೊತ್ತಾಯ್ತಾ? ಇಲ್ಲಿ ಮಧ್ಯಕ್ಕೆ ಹಾಕಿದರೆ ಹಿಂಗೆ ಮಡಿಸಿದಾಗ ಇಲ್ಲಿ ಕೆಂಪು ದಾರ ಕಾಣುತ್ತೆ. ಆದ್ರಿಂದ ಈ ಕಡೆ ತುದಿಗೆ ಹಾಕಿ. ಡಿಸ್ಟೆನ್ಸ್ ಒಂದೇ ಸಮ ಬರಲಿ. ಈ ತುದಿಗೆ ಹೊಲಿಗೆ ಇರಲಿ. ನೋಡಿ ನೀಟಾಗಾಯಿತು. ನೋಡಿ ಇದು ಇಲ್ಲಿಂದ ಇಲ್ಲಿವರೆಗೂ ಸರಿ ಇಲ್ಲ. ಗೊತ್ತಾಯ್ತಾ? ಇಲ್ಲಿ ಥರ ತುದಿಗೆ ಹೊಲಿಗೆ ಹಾಕಬೇಕು. ಏಕೆಂದರೆ ಪೈಪಿಂಗ್ ಮೇಲಿಂದ ದಾರ ಕಾಣುತ್ತೆ. ನೋಡಿ ಈ ರೀತಿ ತುದಿನಲ್ಲೇ ಇರಲಿ.
ನೋಡಿ ಇವಾಗ ಅಷ್ಟು ತುದಿಗಾಯ್ತು. ಓಕೆನಾ? ಇವಾಗ ನೋಡಿ ಇದನ್ನ ನೋಡಿ ನಾನು ಇವಾಗ ಮಡ್ಸೊಲ್ದಿದ್ದೀನಲ್ಲ, ಈ ಕಪ್ಪು ಬಟ್ಟೆ ಒಳಗಡೆನೆ ಇರಬೇಕು ಫುಲ್ಲು. ಈ ಬಟ್ಟೆ ಮಧ್ಯದಲ್ಲಿ ಇಲ್ಲಿ ಕೂಳೆ ಇರಬೇಕು. ಗೊತ್ತಾಯ್ತಾ? ನೀವು ಕೂಳೆನ ನೋಡಿ ಈ ರೀತಿ ಬಿಟ್ಬಿಟ್ಟು ಬರೀ ಇದನ್ನೇ ಮಡ್ಸೊಲಿದ್ರೆ ಚೆನ್ನಾಗಿರಲ್ಲ. ಈ ಕಪ್ಪು ಬಟ್ಟೆ ಇದೆಯಲ್ಲ, ಮಡಿಕೆ ಇದೆಯಲ್ಲ, ಅದರೊಳಗಡೆ ಈ ಕೂಳೆ ಇರಬೇಕು. ಆವಾಗ ನಿಮಗೆ ಪೈಪಿಂಗು ನೀಟಾಗಿ ಬರುತ್ತೆ. ಗೊತ್ತಾಯ್ತಾ? ಇದು ಕೂರಿಸ್ಕೊಳ್ಳೋದು ಮುಖ್ಯ. ನೋಡಿ ಈ ರೀತಿ ನೀಟಾಗಿ ಮಡಿಸ್ಕೋಬೇಕು. ಆವಾಗ ಇಲ್ಲಿ ಒಂದೇ ಸಮ ಬರುತ್ತೆ. ನೀವೀಗ ಮಡ್ಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊಲಿಗೆ ಕೂರೋದು. ಗೊತ್ತಾಯ್ತಾ? ಕ್ಲೀನಾಗಿ ಮಡಿಸ್ಕೋಬೇಕು. ಕೂಳೆ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದ್ರೆ ಈ ಪೈಪಿಂಗು ನೀಟಾಗಿ ಬರುತ್ತೆ. ಬ್ಲೌಸ್ನಲ್ಲಿ ಇದು ಫಿನಿಶಿಂಗ್ ಹೊಲಿಗೆ. ಅರ್ಜೆಂಟ್ ಮಾಡೋ ಹೊಲಿಯೋ ಅಂಥ ಕೆಲಸನೇ ಅಲ್ಲ ಇದು. ನಿಧಾನಕ್ಕೆ ಹೊಲಿಬೇಕು. ಇದೇ ಫಿನಿಶಿಂಗು. ನೀವೆಷ್ಟೇ ಚೆನ್ನಾಗಿ ಬ್ಲೌಸ್ ಹೊಲಿದ್ರು ನೆಕ್ ಫಿನಿಶಿಂಗ್ ನೀಟಾಗಿ ಕೊಡಲಿಲ್ಲ ಅಂದರೆ ಬ್ಲೌಸು ಚೆನ್ನಾಗಿ ಕಾಣಿಸಲ್ಲ. ಗೊತ್ತಾಯ್ತಾ? ಇಲ್ಲಿ ಮಡಿಸ್ಕೊಳ್ಳೋದೇ ಮುಖ್ಯ. ಸೇಮ್ ಇವಾಗ ಹೇಗೆ ಹೊಲ್ಕೊಂಡ್ ಬಂದಿದ್ರು ಅದೇ ರೀತಿ ಹೊಲಿಯೋದು. ಇಲ್ಲಿ ಕಾರ್ನರ್ ಬಂದಿದೆ ನೋಡಿ, ಈ ಕಾರ್ನರಲ್ಲೂ ಕೂಡ ಅದೇ ರೀತಿ ಹೊಲ್ಕೊಂಡು ಬರೋದು. ನಾವೇನು ವ್ಯತ್ಯಾಸ ಮಾಡುವಂಗೆ ಇಲ್ಲ.
ನೋಡಿ ಸ್ಕ್ವೇರು ನೀಟಾಗಿ ಕೂರ್ತು. ಈ ಕಡೆದೂ ಅಷ್ಟೇ. ಕಚ್ಚನ್ನು ಕರೆಕ್ಟಾಗಿ ಹಾಕೊಂಡ್ಬಿಟ್ರೆ ಕಾರ್ನರು ನೀಟಾಗಿ ಕೂರುತ್ತೆ. ಇಲ್ಲಿ ನೋಡಿ ಒಂದು ಜಾಯಿಂಟ್ ಕೂಡ ಬಂದಿದೆ, ಅದರಲ್ಲೂ ಕೂಡ ವ್ಯತ್ಯಾಸ ಆಗದಂಗೆ ಹೊಲಿಬೋದು.
ನೋಡಿ ಪೈಪಿಂಗು ಎಷ್ಟು ನೀಟಾಗಿ ಬಂದಿದೆ. ಇದು ಸ್ಕ್ವೇರ್ ನೆಕ್ಕು ಕಟ್ ಮಾಡಿದ್ದು ನೋಡಿ. ಇದು ಸ್ಕ್ವೇರ್ ನೆಕ್ಕಿಗೆ ನೀಟಾಗಿ ಪೈಪಿಂಗ್ ಬಂದಿದೆ, ಗೊತ್ತಾಯ್ತಾ? ನೋಡಿ ಎಷ್ಟು ನೀಟಾಗಿ ಬಂದಿದೆ. ನಾವಿಲ್ಲೇನು ನರ್ಗೆ ಹಿಡ್ದಿಲ್ಲ, ಏನೂ ಹಿಡ್ದಿಲ್ಲ. ನೋಡಿ ವಾಪಸ್ಸು ತಿರ್ಕೊಂಡು ಕೂತ್ಕೊಳ್ಳಲ್ಲ, ಗೊತ್ತಾಯ್ತಾ? ನೋಡಿ ಇಲ್ಲಿಯೂ ಅಷ್ಟೇ, ಹೀಗೆ ಇಟ್ಕೊಂಡ್ರೆ ಇಲ್ಲಿ ಕಾರ್ನರಲ್ಲಿ ಹಿಂಗೆ ವಾಪಸ್ ತಿರ್ಕೊಳ್ಳೋದಲ್ಲ, ಆ ಥರ ತಿರುಗಿ ಕೂತ್ಕೊಳ್ಳಲ್ಲ, ನೀಟಾಗಿರುತ್ತೆ ಹಾಕ್ಕೊಂಡಾಗ. ಇದು ಪೈಪಿಂಗು, ಓಕೆನಾ? ನೋಡಿ ಅದಕ್ಕೆ ಡಿಫ್ರೆಂಟ್ ಕಲರೇ ಕೊಟ್ಟು ನಿಮಗೆ ತೋರಿಸಿದ್ದೀನಿ. ಇದನ್ನು ಒಂದ್ಸಲ ನೀವು ನೀಟಾಗಿಟ್ಟು ಐರನ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ನೀಟಾಗಿರುತ್ತೆ. ಹಾಗೆ ನೋಡಿ ಸ್ಕ್ವೇರ್ ನೆಕ್ಕು, ಸ್ಕ್ವೇರ್ ನೆಕ್ಕಿಗೂ ಕೂಡ ಪೈಪಿಂಗ್ ಹಚ್ಚಿ ತೋರಿಸಿ ಅಂತ ಕೆಲವರು ತುಂಬ ಕೇಳ್ತಾ ಇದ್ರು, ಆದ್ದರಿಂದ ತೋರಿಸಿದ್ದೀನಿ, ಓಕೆನಾ? ಹಾಂ ನೋಡಿ ಸ್ಕ್ವೇರ್ ನೆಕ್ಕಿಗೆ ಕೂಡ ನಾನು ಪೈಪಿಂಗ್ ಹಚ್ಚಿದ್ದೀನಿ, ನೀಟಾಗಿ ಕೂತ್ಕೊಂಡಿದೆ. ಒಂದು ಸಲ ಐರನ್ ಮಾಡಿಬಿಟ್ರೆ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ, ಓಕೆನಾ? ನೋಡಿ ಇಲ್ಲಿ ಏನು ಮಾಡೋದು ಬೇಡ, ಹಚ್ಚಿಬಿಟ್ಟು ಒಳಗಡೆ ನಾವು ಕಚ್ ಹಾಕ್ತೀವಲ್ಲ ಮೂಲೆ ತನಕ, ಅದು ಮೇಯ್ನು. ಇಲ್ಲೂ ಕೂಡ ಕಚ್ ಹಾಕ್ತೀವಲ್ಲ ಅದು ಮೇಯ್ನು. ನೋಡಿ ನೀಟಾಗಿ ಕಾರ್ನರಲ್ಲಿ ಕೂತ್ಕೊಳ್ಳುತ್ತೆ. ಪೈಪಿಂಗು ಅಷ್ಟೇ ನೀಟಾಗಿ ಬಂದಿದೆ. ನೋಡಿ ಫ್ರಂಟಲ್ಲಿ ಫಿನಿಶಿಂಗು, ಗೊತ್ತಾಯ್ತಾ? ನೋಡಿ ಉದ್ದಕ್ಕೂ ನೋಡಿ, ಅದಕ್ಕೆ ನಾನು ಬ್ಲ್ಯಾಕ್ ಹಾಕಿದ್ದೀನಿ ನೀಟಾಗಿ ಕಾಣಿಸ್ಲಿ ಅಂತ. ನೋಡಿ ಈ ಕಡೆ ಫಿನಿಶಿಂಗು ನೀಟಾಗಿ ಬಂದಿದೆ. ನಿಮಗೋಸ್ಕರನೇ ಮಾಡಿರೋ ಅಂಥ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಕಮೆಂಟ್ಸ್ ಮಾಡಿ. ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೋಸ್ಕರನೇ ನಾನು ಹೊಸ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ನೀವು ಕಮೆಂಟ್ ಸೆಕ್ಷನಲ್ಲಿ ಏನು ಪ್ರಶ್ನೆ ಕೇಳಿರ್ತೀರೋ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಎಲ್ಲರ ಪ್ರಶ್ನೆಗಳನ್ನು ಒಟ್ಟಿಗೆ ತೊಗೊಳಕ್ಕಾಗಲ್ಲ. ಒಂದೊಂದು ಪ್ರಶ್ನೆಗಳನ್ನು ತಗೊಂಡಾಗ ಕೆಲವೊಂದು ಪ್ರಶ್ನೆಗಳು ಹಾಗೆ ಉಳಿದೋಗಿರುತ್ತೆ. ತುಂಬ ದಿನ ಆದಮೇಲೆ ಅದನ್ನು ತೊಗೊಳಕ್ಕೆ ಆಗಲ್ಲ. ಅಕಸ್ಮಾತ್ ಅಂಥ ಪ್ರಶ್ನೆಗಳು ಏನಾದರೂ ಇದ್ದರೆ, ಬೇರೆಯವ್ರದ್ದು ಯಾರ್ದಾದ್ರೂ ಇದ್ದರೆ ಮತ್ತೊಮ್ಮೆ ಇನ್ನೊಂದು ಸಲ ಪ್ರಶ್ನೆ ಕೇಳಿ, ಏಕೆಂದರೆ ಒಟ್ಟೊಟ್ಟಿಗೆ ತೊಗೊಳಕ್ಕಾಗಲ್ವಲ್ಲ. ಆ ಪ್ರಶ್ನೆಗೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ಅಕಸ್ಮಾತ್ ತಪ್ಪಿ ಹೋಗಿದ್ದರೆ, ನನ್ನ ಗಮನಕ್ಕೆ ಬರದೆ ತಪ್ಪಿ ಹೋಗಿದ್ದರೆ ಆ ಪ್ರಶ್ನೆನ ಮತ್ತೆ ಕೇಳಿ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ. ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.